ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಲ್ಲಿ ಅನುಷ್ಠಾನದ ಪ್ರಗತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 5,33,56 ಒಂದು ಕುಟುಂಬಗಳಿಗೆ ಸಹ ಪಡಿತರ ಚೀಟಿಗಳು ಇದೆ ಸರ್. ಇದರಲ್ಲಿ ಅಂತ್ಯೋದಯ 22 ಕಾರ್ಡ್ಗಳ 602 ಇದೆ ಸರ್. ಆದ್ಯತಾ ಮೇರೆಗೆ ಸಹ ಒಟ್ಟು BPL ಕಾರ್ಡ್ಗಳು 4,40,000 ಇದೆ ಸರ್. ಸೊ ಹೀಗೆ ಒಟ್ಟಾರೆ ಸರ್ ಪೇಜ್ ನಂಬರ್ 24 ಸರ್ ನಮ್ಮಲ್ಲಿ 23,069 ಅಪ್ಲಿಕೇಶನ್ ಇದುವರೆಗೆ ಬಂದಿದೆ ಸರ್. ಅದರಲ್ಲಿ ನಾವು 19,822 ಡಿಸ್ಕೌಂಟ್ ಮಾಡಬೇಕು. ಇನ್ನು 3,247 ಬಾಕಿ ಇದೆ ಸರ್, ಅದನ್ನು ಕೊಡ್ತೀವಿ. ಅದೇ ಇಂಪಾರ್ಟೆಂಟ್. ಈಗ ಏನು ಹೇಳ್ತಾರೆ ನಿಮ್ಮ ಹತ್ರ ಅಷ್ಟೇ ಇದೆ, ಬಟ್ ನಾವು ಓಪನ್ ಮಾಡಿದ್ರೆ ಎಷ್ಟು ಬರ್ತದೋ BPL ಕಾರ್ಡ್ ನೀವು ಹೇಳ್ತಾ ಇದ್ರಿ 80% ಎಬೋ ಇದೆ ಅಸಂಖ್ಯ, ಮತ್ತೆ ಸ್ಟಿಲ್ 3,000 ಪೆಂಡಿಂಗ್ ಇದೆ. ಓಪನ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ? 1 ಲಕ್ಷ 2 ಲಕ್ಷ ಬಂದ್ಬಿಟ್ಟು ಯಾವ ಕಾರ್ಡು ಅಂತ ಅಂದಾಜು ಮಾಡಿದ್ದೀರಾ? ಯಾವ್ದು ಬರುತ್ತೆ ಸರ್? ಅಂದರೆ ಸರ್ ಈಗ ನಾರ್ಮಲಿ ಏನಾಗುತ್ತೆ ಸರ್, ಈಗ ನಾವು APL ಕಾರ್ಡ್ ಕನ್ವರ್ಟ್ ಮಾಡ್ತೀವಿ, ಅವರೇ ಮತ್ತೆ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ ಸರ್. ಗೈಡ್ಲೈನ್ಸ್ ಅಲ್ಲಿ ಬಂದರೆ ಕೊಡಬೇಕು. ಮೊನ್ನೆ ಬಂದಿದ್ವಿ ಸರ್, ಅವರು ಟ್ಯಾಕ್ಸಿ ಓಡಿಸ್ತಾರೆ ಸರ್. ಟ್ಯಾಕ್ಸಿಂದ ತಾವು ಹೇಳಿದಂಗೆ ಸಹ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಸರ್. ಬಟ್ ಇಟ್ಸ್ ನಾಟ್ ಎ ಓನರ್ ಸರ್. ಟ್ಯಾಕ್ಸಿ ಓಡಿಸಿರ್ತಾರೆ, ತಿಂಗಳ ಟ್ಯಾಕ್ಸಿ ಲೋನಿಂದ ತಗೊಂಡಿರ್ತಾರೆ. ಇಟ್ಸ್ ನಾಟ್ ಎ ಓನರ್ ಆಫ್ ದಟ್ ವೆಹಿಕಲ್ಸ್. ಅದೆಲ್ಲ ತಾವು ಹೇಳಿದಂಗೆ ಸರ್, ಅದನ್ನು ಮರುಪರಿಶೀಲನೆ ಮಾಡಬೇಕು. ರಿಯಲ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಕನ್ಸಿಡರ್ ಸಿಕ್ಕಿದವ್ರಿಗೆ ಕೊಟ್ಬಿಡಿ. ನಮಗೆ ಜಾಸ್ತಿ ಫೋನ್ಗಳು ಬರ್ತೀವಿ, ಇದೇ ಇದೆ ಸರ್. ತಾವು ಹೇಳಿದಂಗೆ ಮನೆ ಸಾಲ ತೊಗೊಂಡಿರೋದು, 2 ವೀಲರ್ ಲೋನ್ ತೊಗೊಂಡಿರೋದು, ಇವ್ರಿಗೆ ಜಾಸ್ತಿ ಬರ್ತಾರೆ. ಆಮೇಲೆ ಡಯಾಲಿಸಿಸ್ ಪೇಷೆಂಟ್ ಇದು ಜಾಸ್ತಿ ಬರ್ತಾರೆ. ಕಂಪ್ಯೂಟರಲ್ಲಿ ಏನಾಗ್ತದೆ, ಟ್ಯಾಕ್ಸ್ ಪೇಯರ್ ಅಂದ್ಬಿಟ್ರೆ ರಿಲಮ್ ನ್ಯಾಚುರಲ್ ಆಗಿ ಬರ್ತಾ ಇರ್ತದೆ. ಈಗ ನಮ್ಗೆ ತೆಗೆದಾಗ ಗೊತ್ತಾಗ್ತಾ ಇದೆ, ತೊಂದರೆ ಆಗ್ತದೆ. ಆಮೇಲೆ ನೀವು ಇನ್ನೂ ನಿಮ್ಮ ಪ್ರಕಾರ ಅಂದಾಜು ಇರ್ಬೋದಾ ಎಷ್ಟು BPL ಅಲ್ಲಿ ಇದ್ದಾರೆ, APL ನಿಮ್ಮಂದ? ಅಂದರೆ ಸರ್ ಏನಾಗುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮೇಲೇ ಸಾರಿ ಸರ್, ಅವ್ರೇನು 1.20 ಲ್ಯಾಕ್ಸಿಂದು ರಾಷ್ಟ್ರದಿಂದ ಇಂದ ಕಟ್ತಾರೆ ಸರ್. ಅದರಿಂದಲೇ ಎಲ್ಲ BPL ಕಾರ್ಡು ಜಾಸ್ತಿ ಕೊಟ್ಟಿದ್ದಾರೆ ಸರ್. ನಮ್ಗೆ ಈ ಡಾಟಾ ಲಿಂಕ್ ಆಯ್ತದೆ ಸರ್, 7 ಇಂಟ್ರೆಸ್ಟು ಆಮೇಲೆ ವೆಹಿಕಲ್ ಜೊತೆ ಆದರೆ ಮತ್ತೆ ನಮ್ಮದೊಂದು 20% ಕಡಿಮೆ ಸರ್. ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಮಾಡಿ 7 ಲ್ಯಾಕ್ ಕಾರ್ಡ್ ತೆಗೆದಿದ್ದಾರಲ್ಲ ಸರ್, ನಿಮಗೆ ಗೊತ್ತಿದೆಯಾ? ಈ ಸರ್ ಅದರಲ್ಲಿ ನಿಮ್ದು ಎಷ್ಟಾಗಿದೆ ಸರ್? ನಮ್ದು ಇಲ್ಲಿ 22,000 ಡಾಟಾ ಟೋಟಲ್ 5 ಲಕ್ಷ. ಎಸ್ ಅಲ್ಲ ನೀವು ತೆಗೆದಿರೋದು ಸರ್? ನಾವು 12,000 ತೆಗ್ತೀವಿ ಸರ್. 12,000 ತೆಗ್ತೀವಿ. ಆ ಸಸ್ಪೆಕ್ಟೆಡ್ 22,000 ಸ್ಟಡಿ ಮಾಡಬೇಕಲ್ಲ ಅವರು ಕ್ಯಾಲ್ಕುಲೇಷನ್ ಮೇಲೆ ಇದ್ರ ಮೇಲೆ ತೆಗೆದುಕೊಡ್ತಾರೆ, ಕಂಪ್ಯೂಟರ್ ಏನೋ ಸಿಸ್ಟಮ್ ನನಗೆ. ಆದರೆ ರಿಯಲಿ ಆ 22,000 ಎಷ್ಟು ಜನ BPL ಇದ್ದಾರೆ ಅದನ್ನು ವಾಪಸ್ ತರಬೇಕು ಸರ್. ಈಗ 1,100 ಅಪ್ಲಿಕೇಶನ್ ಬಂದಿದೆ ಸರ್, ವಾಪಸ್ ಡಿಸೈನ್ ಇದ್ರೆ ವಾಪಸ್ ಕೊಡ್ಬೋದು. ನೀವು DC ಇವರು ತಹಸೀಲ್ದಾರ್ ಯಾಕಂದರೆ ಇದ್ರ ದಿನ ಬೆಳಗಾದ್ರೆ ಸ್ವಲ್ಪ ನಮ್ಗೆ ಕಳ್ಸ್ಕೊಡ್ಲಿಲ್ಲ, ನಮ್ದು ರದ್ದು ಮಾಡಿದ್ದಾರೆ, ಇದು ಕೇಳ್ತಾರೆ. ಇದಾಗಿದೆ ಕಾರಣ, ಅವರು ಲೋನ್ ಮನೆಗೆ ತಗೊಂಡಿದ್ದಾರೆ, ಸಾಲ ಬೇರೆ ಯಾವುದಕ್ಕೂ ತಗೊಂಡಿರ್ತಾರೆ, ಅವರು ಟ್ಯಾಕ್ಸ್ ಪೇಯರ್ ಲಿಸ್ಟ್ಗೆ ಬಿಟ್ಟಿದ್ದಾರೆ. ಅಂಥದನ್ನು ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿ. ಮತ್ತು ಈಗ ಈ ಉಳಿದ ಕಾರ್ಡುಗಳಿಗೆ ನೀವು ಎಷ್ಟು ದಿನ ಟೈಮ್ ತಗೊಳ್ತೀರಿ ಇದನ್ನು ಕರೆಕ್ಟಾಗಿ ಸ್ಕ್ರೂಟ್ನಿ ಮಾಡಿ ಸರ್? ಇನ್ನೂ ರಿಕ್ವೈರ್ ಸರ್ ಇದೊಂದು 10,000 ಪೆಂಡಿಂಗ್ ಇದೆ ಅದೇ ಸರ್. ಅದನ್ನೇ ಒಂದು ಮಂತ್ ಯಾವ ಬೇಸ್ ಮೇಲೆ BPL ಅನ್ನು ನೀವು ಈ ಕಡೆ ಟ್ರಾನ್ಸ್ಫರ್ ಸರ್? ಇದರಲ್ಲಿ ಮೇಂಟೈನ್ ಇರೋದು ಸರ್, ನಮ್ಮಲ್ಲಿ 1.9 ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ ಸರ್. ಅವ್ರು ಫೈಲ್ ಮಾಡಿದ್ದಾರೆ ಸರ್ ಇನ್ಕಮ್ ಟ್ಯಾಕ್ಸ್ನ. ಸೊ ಅಂಥವ್ರನ್ನ ತೆಗೆದಿದ್ದು ಸರ್. ಈಗ ನಾವು ಯಾವುದು ಮರುಸ್ಥಾಪನೆ ಮಾಡ್ತಿದ್ದೀವಿ ಸರ್. ಈಗ ಅವರು ಒಂದು ಹೆಣ್ಮಗಳು ಮದುವೆಯಾಗಿ ಹೋಗಿರ್ತಾರೆ ಸರ್, ಅವರು ಬೇರೆ ಕಡೆ ಇದ್ದಾರೆ ಸರ್. ಈಗ ತಾಯಿ ತಂದೆ ಅವ್ರು ಕೊಟ್ಟಿದ್ದಾರೆ ಸರ್. ಸೊ ಅಂಥವ್ರಿಗೆ ನಾವು ಕನ್ವರ್ಟ್ ಮಾಡ್ಬೋದು ಸರ್. ಅದ್ರ ಜೊತೆನೇ ಸರ್ ಯಾರು ಇನ್ಕಮ್ ಟ್ಯಾಕ್ಸ್ ಫ್ರೀ ಇದೆ ಸರ್, ಅವ್ರ ಜೊತೆಗಿರ್ತಾರೆ ಸರ್. ಸೊ ಅಂಥವ್ರಿಗೆ ನಾವು ಮಾಡ್ಬೋದು ಸರ್. ಈಗ ಮೇಜರ್ ಏನು ಕೇಳ್ತಾರೆ ಅಂದರೆ ಸರ್,
ಆ ಮಗಳು ಮಗ ಇನ್ಕಮ್ ಟ್ಯಾಕ್ಸ್ ಪೇ ಇನ್ಕಮ್ ಟ್ಯಾಕ್ಸ್ ಪೇ ಇರ್ತಾರೆ ಅವ್ರನ್ನಷ್ಟೇ ತೆಗೆದುಬಿಡಿ ಒಬ್ಬರನ್ನ ಹೆಸರನ್ನ ನಮ್ಮನ್ನ ಮಾತ್ರ ಅದು ಬಡವರ ಡಿಟೇಲ್ ಪ್ಯಾಟರ್ನ್ ಇದೆಯಾ ಅಂತ ಹೇಳ್ತಾರೆ ಸರ್. ಈಗ ಎರಡು ವಿಷಯ ಸರ್ ಮೇಡಮ್, ನಾನು ನಿಮ್ಗೆ ಹೇಳ್ತೀನಿ. ಮನೆ ಸಾಲ ತಗೊಳ್ಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡ್ಕೊತಾರೆ, ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಪೇ ಇಲ್ಲ ಅವರು. ಮತ್ತು ಗಾಡಿಗೂ ಇನ್ನೊಂದು ಟ್ಯಾಕ್ಸ್ ಇದು ತಗೊಳ್ತಾರೆ. ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಟ್ಯಾಕ್ಸ್ ಪೇ ಮಾಡಿರ್ತಾರೆ, ಅವರು ಟ್ಯಾಕ್ಸ್ ಪೇಯರ್ಸ್ ಅಂತ ಕರೆಸಿರ್ತಾರೆ. ಇಲ್ಲಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಅಂತ ಲಿಸ್ಟಲ್ಲಿ ಇರ್ತದೆ ತೆಗೆದುಬಿಡ್ತೀವಿ, ತಿರ್ಗಡೆ ಹೋದರೆ ಅವ್ರು ಬಿ ಪಿ ಅಂತಾರೆ, ಅವರೇ ನಿಮ್ಗೆ 1,000 ಕಾಣಿ ಕೇಳ್ತಾರೆ. ಅದಕ್ಕೆ ನೀವು ತಹಸೀಲ್ದಾರ್ ಲೆವೆಲಲ್ಲಿ ಹದಿನೈದು ದಿನಗಳು ಈ ರೀತಿ ದಿನ ಇನ್ ಕೇಸಸ್ ವಾಪಸ್ ಅವ್ರು ವಾಪಸ್ ಅದೊಂದು. ಮತ್ತು ಇನ್ನೂ ಈಗ 7.5 ಎಕರೆ ಜಮೀನು ಜಾಸ್ತಿ, ಸ್ವಲ್ಪ ಸ್ವಂತ ಕಾರು ಸ್ಥಿತಿವಂತರಿಗೆ ಅವಾಗ ನೀವು ಎ ಪಿ ಎಲ್ ಹಾಕಿದ್ರೆ ಇನ್ನೂ ಬಿ ಪಿ ಎಲ್ ಯಾರಾದರೂ ಇದ್ದರೆ ಅವ್ರು ಕೊಡೋಕ್ಕಾಗುತ್ತೆ. ನಮ್ಮ ಸರ್ಕಾರ ಬಂದಮೇಲೆ ಬಿ ಪಿ ಎಲ್ ಓಪನ್ ಆಗಲಿಲ್ಲ, ಯಾರಿಗೂ ಕೊಡ್ತಾ ಇಲ್ಲ ಅನ್ನೋದು ಆಕ್ಷೇಪ ಇದೆ. ಆದರೆ ಒಂದು 3-4 ವರ್ಷ ಹೆಲ್ತ್ ಕಾರ್ಡ್ ಬಂದಾಗ ರೊಟೀನ್ ಕಾರ್ಡ್ ಬಂದಿರೋದನ್ನು ನೋಡ್ಕೊಂಡು ಬಂದಿದ್ವಿ. ನೀವು ಹೇಳ್ಬೋದಾ, ಈಗ ಈ ಸರ್ಕಾರ ಬಂದ ಮೇಲೆ ನೀವು ಆರೋಗ್ಯಕ್ಕೆ ಮತ್ತು ಒಟ್ಟಾರೆ ಬಿ ಪಿ ಎಲ್ಲಿ ಎಷ್ಟು ಹೊಸ ಕಾರ್ಡ್ ಕೊಟ್ಟಿದ್ದೀವಿ ಏನಾದರೂ ಬರ್ತಾ ಇದೆ? ಇದೆ ಸರ್.